ಎರಡನೇ ಹಂತದ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀರಾ? ಎಷ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ? ಯಾವೆಲ್ಲ ದೂರುಗಳು ಬರ್ತಾ ಇದ್ದಾವೆ? ಈಗ ಬಹಳ ಇಲ್ಲಿ ಈ ಭಾಗದಲ್ಲಿ ಪೆನ್ಷನ್ಗಳು, ವಿಡೋ ಪೆನ್ಷನ್ನು, ಆಮೇಲೆ ಕೆಲವು ಖಾತೆ, ಕೆಲವರು ಟ್ಯಾಕ್ಸು ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸ್ವಲ್ಪ ಅಮೆಂಡ್ಮೆಂಟ್ ತರಬೇಕು. ಹಿಂದೆ ಸರ್ಕಾರದಲ್ಲಿ ಸ್ವಲ್ಪ ಅಮೆಂಡ್ಮೆಂಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. 2020 ಏನು ಆಕ್ಟ್ ಆಗಿದೆ, ಆಕ್ಟ್ ಅಲ್ಲಿ ಸ್ವಲ್ಪ ಬಹಳ ಡಬಲ್ ಅವ್ರು ಕಟ್ಟೋ ರೀತಿ, ಫೈನ್ ಕಟ್ಟೋ ರೀತಿ ಜಾಸ್ತಿ ಆಗಿದೆ. ಅದನ್ನ ರಿಡ್ಯೂಸ್ ಮಾಡಬೇಕು ಅಂತೇಳಿ ನಾವೀಗಾಗಲೇ ಗುರುಸಿದೀವಿ. ಈಗ ನಾನು ಜನರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಹತ್ರ ಚರ್ಚೆ ಕೂಡ ಮಾಡಿದ್ದೀನಿ. ಅದನ್ನ ನೋಡಿದೆ. ಆಕ್ಟಲ್ಲಿ ಅವರು ನೋಡ್ಕೊಂಡಿಲ್ಲ. ಯಾರೋ ಬರೆದಿದ್ದಾರೆ, ಸುಮ್ಮನೆ ನಮ್ಮವರೆಲ್ಲ ಒಪ್ಕೊಬಿಟ್ಟಿದ್ದಾರೆ. ಜನರಿಗೆ ಸ್ವಲ್ಪ ಒಂದು ಕಾಲಾವಕಾಶನ ಕೊಡಬೇಕು, ಅವ್ರಿಗೆ ಒಂದು ಪರಿಹಾರ ಕೂಡ ಕೊಡಬೇಕು. ಹೌದು, ಅದೇ ಗಮನ ಹರಿಸಿ ಮಾಡಿದ್ದಾರೆ. ಅದನ್ನ ಸೆಟಲ್ ಮಾಡ್ತೀನಿ. ಎರಡನೇದು, ಅನೇಕ ಕಂಪ್ಲೇಂಟ್ಸ್ ಬರ್ತಾ ಇದೆ. ಬಹಳ ಜನ ಬಡವರಿಗೆ, ಮನೆ ದುಡ್ಡು ಕಟ್ಟೋರಿಗೆ ಎಲ್ಲ ದುಡ್ಡು ಮನೆ ಸಿಕ್ಕಿಲ್ಲ. ಅವ್ರ ಕೆಲವೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. 5,000 ಮೇಲೆ ಆಗಿದೆ. ಆಗಲೇ 4,700 ಚಿಲ್ಲರೆ ಇತ್ತು. 5,500, 5,000 ಆಗಿದೆ. ಎಷ್ಟೊತ್ತಾಗ್ಲಿ, 10 ಆಗಲಿ, 11 ಆಗಲಿ, ಎಲ್ಲರನ್ನೂ ಭೇಟಿ ಮಾಡಿಬಿಟ್ಟೆ ಹೋಗ್ತೀನಿ. ಅದು ಖಂಡಿತ 110 ಅಭಿವೃದ್ಧಿಗೆ ಸಂಪರ್ಕ ಮತ್ತು ಫಸ್ಟ್ ಕುಡಿಯೋ ನೀರು, ಇವೆರಡಕ್ಕೆ ನಾನು ಆದ್ಯತೆಯನ್ನ ಕೊಡ್ತೀನಿ. ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಒಂದು ಕೆಲಸ ಮಾಡಿಸ್ಕೊಳ್ಬೇಕಾದ್ರೆ ಬರ್ಬೇಕಾಗಿರೋ ದುಡ್ಡು ತಗೊಳ್ಬೇಕಾದ್ರೂ ಲಂಚ ಕೊಡುವಂತ ಪರಿಸ್ಥಿತಿ. ಅದನ್ನೇ ಹೇಳಿದ್ರು. ಯಾವ್ದೋ ಒಂದು ಹೆಣ್ಮಗಳು ಹೇಳಿದ್ರು, ಪೆನ್ಷನ್ಗೆ 4,000 ಕೇಳಿದ್ರು, 4,000 ಕೇಳಿದ್ರು ಅಂತ ಹೇಳಿದ್ರು. ನಾವು ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ ಆ ಹೆಣ್ಮಗಳದು. ಈಗ ಸಾಯಂಕಾಲದೊಳಗಡೆ ಅವ್ನು ಯಾರು ಕರೆದು ಏಜೆಂಟ್ ಹತ್ರ ಕಳಿಸ್ತಿದ್ದಂತ ಅವ್ನು ಯಾರೋ ಒಬ್ಬ ಹೆಸರು ಹೇಳಿದಾರೆ ಅಮ್ಮ. ಅಲ್ಲೇ ಕುಣಿಸಿ ನಮ್ಮ ಉಪ ತಹಶೀಲ್ದಾರ್ಗೆ ಹೇಳಿ ಮಾಡ್ತಾ ಇದೀನಿ. ಸಾಯಂಕಾಲದೊಳಗೆ ಅವ್ನು ಯಾರು ಹುಡುಕ್ಸಿ ಸಸ್ಪೆಂಡ್ ಮಾಡಿಸಿ. ಈಗ ನೋಡಪ್ಪ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಾನು ಹಿಂದೆನೂ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.